ಬೆಂಗಳೂರಿನಲ್ಲಿ ಉಸಿರಾಡೋದೇ ಸಮಸ್ಯೆ, ಅಂಥದ್ರಲ್ಲಿ ಮರಗಳನ್ನು ಕಡ್ದು ಹಾಕೋದು. ಆಮೇಲೆ ಏನು ಅಂದ್ಕೊಂಡಿದ್ದಾರೆ ಅಂತೇಳಿ, ಈಗ ಒಂದು ಜಾಗದಲ್ಲಿ ಮರವನ್ನು ಕಡಿಬೇಕು ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಮರಗಳ ನಿರ್ಮಾಣ ಆದರೆ ಅದು ಬೇರೆ ಥರ. ನೀವು ಒಂದು ಜಾಗದಲ್ಲಿ ಮರವನ್ನು ಕಡಿದ್ಬಿಟ್ಟು ಬೇರೆ ಎಲ್ಲೋ ಕಡೆ ಮರವನ್ನು ಹಾಕಿದ್ರೆ ಅದಕ್ಕೆ ಏನು ಪ್ರಯೋಜನ ಅದರಿಂದ? ನೋಡಿ, ಶಾಸ್ತ್ರ ಏನಾಗುತ್ತೆ ಅಂತಂದರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂದಂಗೆ ವೃಕ್ಷೋ ರಕ್ಷತಿ ರಕ್ಷಿತಃ. ಯಾರು ಮರಗಳನ್ನ ಉಳಿಸ್ತಾನೋ ಮರಗಳು ಅವನ್ನ ಉಳಿಸುತ್ತೆ ಅಂತ. ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಿಮೆಂಟ್ಗೆ ಮತ್ತು ಕಬ್ಬಣಕ್ಕಿರೋ ವ್ಯಾಲ್ಯೂ ಮರಗಳಿಗಿಲ್ಲ. ನಾವು ದೂರದೃಷ್ಟಿ ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಮರಗಳು ಎಷ್ಟು ಮುಖ್ಯ ಅಂತ ಜನಗಳಿಗೆ ಏನು ಗೊತ್ತಾಗ್ತಾ ಇಲ್ಲ ಅಂತಂದರೆ, ಇಲ್ಲಿ ಟೆಂಡರ್ ಲಾಬಿ ಇರುತ್ತೆ, ಇಲ್ಲಿ ಟಿಂಬರ್ ಲಾಬಿ ಇರುತ್ತೆ. ಈ ಮರಗಳು ಮುಂದಕ್ಕೆ ಏನು ಮಾಡಬೇಕು ಅಂತ ನೋಡಿ. ನಾನು ಇದನ್ನು ಹೇಳಬಾರ್ದು. ಎಷ್ಟೋ ಹಬ್ಬಗಳು ಬರುತ್ತಲ್ಲ, ಹಬ್ಬಗಳಲ್ಲಿ ಒಂದು 15 ದಿನ 20 ದಿನ ಕುರಿಗಳನ್ನ ಸಾಕ್ತಾರೆ. ಈ ಕುರಿ ಸಾಕೋದಕ್ಕೆ ಮರಗಳು ಬೇಕೇ ಬೇಕು. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಕುರಿ ಮೇಯಿಸೋದಕ್ಕೆ, ಆಡುಗಳನ್ನ ಮೇಯಿಸೋದಕ್ಕೆ ಮರಗಳದೇ ಸೊಪ್ಪು ಬೇಕು. ಕೆಲವು ಹಬ್ಬಗಳಲ್ಲಿ ಆ ಮರಗಳನ್ನ ನೋಡ್ತಾ ಇರ್ತೀವಲ್ಲ, ಕಡ್ದು ತೊಗೊಂಡೋಗ್ತಾ ಇರ್ತಾರೆ. ಆವಾಗಲೇ ಒಂಥರ ಬೇಜಾರಾಗಿ ಸಂಕಟ ಆಗುತ್ತೆ. ಮರಗಳು ಆಕ್ಸಿಜನ್ ಕೊಡ್ತೇವೆ ಅಂತ ಹೇಳ್ತಾರಲ್ವ. 10 ವರ್ಷ ನಾವು ಚೆನ್ನಾಗಿ ಸಾಕ್ಕೊಂಡ್ರೆ ಅದು ನಾವು ಸಾಯೋ ಗಂಟ ನಮ್ಮ 3 ತಲೆಮಾರಷ್ಟು ಅದು ನಮ್ಮನ್ನು ನೋಡ್ಕೊಳ್ತವೆ. ಮರಗಳನ್ನೇ ನಾವು ಇಲ್ಲ ಅಂತಂದರೆ, ಕೆಂಪೇಗೌಡರದೇ ಈಗ ವಿಚಾರಕ್ಕೆ ಬಂದರೆ, ಕೆಂಪೇಗೌಡರು ಎಷ್ಟೋ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು. ಕೆಂಪೇಗೌಡರು ಈ ಬೆಂಗಳೂರನ್ನ ಅಭಿವೃದ್ಧಿಗೊಳಿಸಿದ್ರು. ಇಂಥ ಕೆಂಪೇಗೌಡರ ನಾಡಿನಲ್ಲಿ ನಮ್ಮಲ್ಲೇ ಯಾಕೆ ಒಂದು ಗ್ರೀನ್ ಟ್ರಿಬ್ಯುನಲ್ ಬರಬಾರ್ದು ಅಂತ ನಾವು ಸುಮಾರು ವರ್ಷದಿಂದ ಗೆದ್ದಿರೋದು ಅದೇ. ಕೆಂಪೇಗೌಡರು ಕಟ್ಟಿರೋದು ಬೆಂಗಳೂರೇ ಸಾಕು ನಮಗೆ, ಬೆಂಗಳೂರು ಸಾಕು. ಈಗ ನಮ್ಮಲ್ಲಿ ಈ ಗ್ರೀನ್ ಟ್ರಿಬ್ಯುನಲ್ ಇಲ್ಲದೆ ಇರೋದು ಅಂತಂದರೆ ನಾವು ಪ್ರತಿಯೊಂದಕ್ಕೂ ನಾವು ಚೆನ್ನೈಗೆ ಹೋಗುವಂಥ ಪರಿಸ್ಥಿತಿಗಳು ಬಂದಿದೆ. ಕರ್ನಾಟಕದಲ್ಲಿ ಗ್ರೀನ್ ಟ್ರಿಬ್ಯುನಲ್ ಇದ್ದರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಿರ್ಲಿಲ್ಲ. ಗ್ರೀನ್ ಟ್ರಿಬ್ಯುನಲ್ ಈಗ ನಾನು ನೋಡ್ತಾ ಇರೋದಾದರೆ, ಗ್ರೀನ್ ಟ್ರಿಬ್ಯುನಲ್ದು ಒಂದು ಭಾಗ ಮಾಗಡಿನಲ್ಲೇ ಕೆಂಪೇಗೌಡರ ಜಾಗದಲ್ಲೇ ಯಾಕೆ ಪ್ರತಿಷ್ಠಾನ ಆಗಬಾರ್ದು ಅಂತ ಇವರು ಹೋರಾಟದ ಜೊತೆಗೆ ಅಲ್ಲಿ ಒಂದು ಗ್ರೀನ್ ಟ್ರಿಬ್ಯುನಲ್ಸ್ ಬಂದರೆ ಕೆಂಪೇಗೌಡರ ಜಾಗದಲ್ಲಿ ಬಂತು ಅನ್ನೋದಕ್ಕೆ ಅವ್ರಿಗೂ ಒಂದು ಸ್ಟೇಟಸ್ ಇಂಪ್ರೂವ್ ಆಗುತ್ತೆ, ಒಂದು ಸಿಂಬಾಲಿಕ್ ಆಗಿರುತ್ತೆ. ಆ ಮುಖಾಂತರ ನಾವು ಕರ್ನಾಟಕದ ಎಲ್ಲ ಜಾಗದಲ್ಲೂ ಇದೊಂದು ಆಡಳಿತವಾದ ಒಂದು ಟ್ರಿಬ್ಯುನಲ್ ಅಲ್ಲಿ ಸ್ಥಾಪನೆ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವಲ್ಲೀಶ್ ಅವ್ರು ಹೇಳ್ದಂಗೆ ಕೆಂಪೇಗೌಡರು ಸಾಹೇಬರು ತಾವು ಇತಿಹಾಸ ತೆಗೆದ್ಬಿಟ್ಟು ನೋಡಿದರೆ ಅವರು ಎಷ್ಟು ಮರಗಳನ್ನು ಹಾಕ್ತಾಯಿದ್ರು. ಏನೋ ದಾರಿ ಉದ್ದಕ್ಕೂ ಮರಗಳು ಹಾಕ್ತಾಯಿದ್ರು, ಕೆರೆ ಕಟ್ಟಿದ್ರು, ಕುಂಟೆ ಕಟ್ಟಿದ್ರು. ನಾವು ಅದನ್ನು ಮುಚ್ಚಬೇಕಾದ್ರೆ ನಾವು ಅವರಿಗೆ ಸನ್ಮಾನ ಕೊಡ್ತಾ ಇದ್ದೀವಿ, ಅವರನ್ನು ನಾವು ಇದು ಮಾಡ್ತಾ ಇದ್ದೀವಿ, ಅವರನ್ನು ನಾವು ತುಂಬ ಇದಕ್ಕೆ ತೊಗೊಂಡೋಗ್ತಾ ಇದ್ದೀವಿ. ಕೆಂಪಾವತಿ ಕೆರೆ ಕಟ್ಟಿದ್ರು ಕೆಂಪೇಗೌಡರು. ಆ ಜಾಗದಲ್ಲಿ ಒಂದು ಹೆಂಗಸಿನ ಒಂದು ಹೆಸರಿಟ್ಟಿದ್ರು. ಯಾತಕ್ಕೆ ಅಂತಂದರೆ ಅಲ್ಲೊಂದು ಬಲಿದಾನ ಆಗಬೇಕಾಗಿತ್ತು. ಅವರ ಸೊಸೆನೇ ತುಂಬು ಗರ್ಭಿಣಿಗೆ ಹೋಗಿ ಅಲ್ಲಿ ಬಿದ್ದಿರೋ ಒಂದು ಉದಾಹರಣೆಯೂ ಇದೆ. ನೀವು ಹಿಸ್ಟ್ರಿಗೆ ಎದಕ್ಕೆ ನೋಡಿ, ಅಷ್ಟು ಕೆಂಪೇಗೌಡರು ನಾಡಿಗೋಸ್ಕರ ಮಾಡಿದ್ದು ಕೆರೆಗಳು, ನಾಡಿಗೋಸ್ಕರ ಕಟ್ಟಿದ ಒಂದು ಊರು. ಇವತ್ತು ನಾವು ಅವ್ರ ಹೆಸರಲ್ಲಿ ಮರಗಳು ತೆಗಿತಿದ್ದೀವಿ ಅನ್ನೋದಿದೆಯಲ್ಲ, ಅದು ಒಂಥರ ಶೋಚನೀಯ, ಒಂದು ದುಃಖದ ಒಂದು ಪರಿಸ್ಥಿತಿ.